ಎಲ್ಲರಿಗೂ ನಮಸ್ಕಾರ. ಈಗ ನಿಮ್ಮ ಮೊಬೈಲ್ಗಳಿಗೆ ಎಂಟ್ರಿ ಕೊಟ್ಬಿಟ್ಟಿದ್ದಾಳೆ ಈ ನಮ್ಮ ಡಿಂಪಲ್ ಶ್ರೀ ಕನ್ನಡ. ಸೊ ಡಿಂಪಲ್ ಶ್ರೀ ಬಂದ್ಮೇಲೆ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಏನೋ ಒಂದು ಪಕ್ಕ ಇರಲೇಬೇಕಲ್ವಾ. ಸೊ ಇವತ್ತಂತೂ ನಾವು ಒಂದು ಎಂಗೇಜ್ಮೆಂಟಿಗೆ ಬಂದ್ಬಿಟ್ಟಿದ್ದೀವಿ. ಸೊ ಎಂಗೇಜ್ಮೆಂಟಲ್ಲಿ ನಾವು ಹೇಗೆ ಎಂಜಾಯ್ ಮಾಡ್ತಿದ್ದೀವಿ ಎಲ್ಲ ನಿಮಗೆ ತೋರಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಬನ್ನಿ ನೋಡ್ಬಿಡೋಣ. ಇನ್ನೊಂದೇನು ಅಂದರೆ ನಾನು ಸ್ವಲ್ಪ ಡೈಲಿ ವ್ಲಾಗ್ಸ್ ಥರ ಮಾಡೋಣ ಅಂತ ಅನ್ಕೊಂಡೆ. ಗೈಸ್, ನನ್ನ ಡ್ರೆಸ್ ಹೇಗಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನಮ್ಮಮ್ಮ ನೋಡ್ತಿದ್ದೀರಲ್ಲ ಸ್ಯಾರಿನ. ಆ್ಯಂಡ್ ನಾವು ಹೋಗಿದ್ದ ಎಂಗೇಜ್ಮೆಂಟಲ್ಲಿ ಅಲ್ಲಿ ಏನೋ ಶಾಸ್ತ್ರ ಮಾಡ್ತಿದ್ದಾರೆ. ಪ್ಲೇಟ್ಸ್ ಎಕ್ಸ್ಚೇಂಜ್ ಅದೇನೇನೋ ಇರುತ್ತೆ ಅಲ್ವಾ ಶಾಸ್ತ್ರಗಳು, ಎಂಗೇಜ್ಮೆಂಟ್ ಟೈಮಲ್ಲಿ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ರು. ಸೊ ಈ ಥರ ಎಲೆ ಇದು ಕೊಟ್ಟಿದ್ದಾರೆ ನಮಗೆ, ಅಡಿಕೆ ಎಲೆ. ಬರೋ ಎಲ್ಲ ಹೆಣ್ಮಕ್ಳಿಗೂ ಕೊಡ್ತಾರಂತೆ ಅವರು. ಸೊ ಅದು ಅವ್ರ ಮನೆ ಪದ್ಧತಿ ಅಂತೆ. ನೋಡ್ತಿದ್ದೀರಾ ಅಲ್ವಾ, ಅಂಕಲ್ ಕೊಡ್ತಿದ್ದಾರೆ ಎಲ್ರಿಗೂ. ತುಂಬ ಚೆನ್ನಾಗಾಯ್ತು ಇದೆಲ್ಲ. ನಾವು ಎಂಗೇಜ್ಮೆಂಟಿಗೆ ಹೋಗಿದ ತಕ್ಷಣ ಅಲ್ಲಿ ಹಿಂದ್ಗಡೆ ಕಾಣಿಸ್ತಿದ್ಯಲ್ಲ ವೈಟ್ ಅಂಡ್ ಎಲ್ಲೋ ಟೆಂಟ್, ಆ ಟೆಂಟ್ ಹಾಕ್ಬಿಟ್ಟಿದ್ರು. ಸೊ ಇಲ್ಲಿ ಹೇಳ್ತಾ ಇಲ್ಲ ಎಲೆ ಅಡಿಕೆ ಕೊಡ್ತಿದ್ದಾರೆ ಅಂತ, ಅದೇ ತೋರಿಸ್ತಿದ್ದೀನಿ, ನನಗೆ ಕೊಟ್ಟಿರೋ ಎಲೆ ಅಡಿಕೆ ತೋರಿಸ್ತಿದ್ದೀನಿ. ಸೊ ಅಲ್ಲಿ ಡೆಕೋರೇಷನ್ಸ್ ಏನೋ ಮಾಡ್ತಾ ಇದ್ರು. ಅಷ್ಟರಲ್ಲಿ ಇವರು ಪ್ಲೇಟ್ಸ್ ಎಕ್ಸ್ಚೇಂಜ್ ಆ ಪದ್ಧತಿಗಳೆಲ್ಲ ಇರುತ್ತೆ ಅಲ್ಲ, ಆ ಪದ್ಧತಿಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತಿದ್ರು. ಅಲ್ಲಿ ಎಂಗೇಜ್ಮೆಂಟ್ ಆಗೋ ಗಂಡು ಹೆಣ್ಣು ಬಂದು ಅಲ್ಲೇ ಕೂರೋದು. ಸೊ ಡೆಕೋರೇಷನ್ ಫಿನಿಶ್ ಆಗಿದೆ. ಸೊ ಇನ್ನೇನು ಬರ್ತಾರೆ ಅವರೆಲ್ಲ. ಎಲ್ರಿಗೂ ಎಲೆ ಅಡಿಕೆ ಕೊಟ್ಟಂಗೆ ಇವರು ಎಲ್ರಿಗೂ ಚಾಕ್ಲೇಟ್ಸ್ ಸುಮ್ಮನೆ ಹಂಚ್ತಿದ್ರು. ಸೊ ಸ್ವೀಟ್ ತಿನ್ಬೇಕು ಅನ್ನೋ ಉದ್ದೇಶದಿಂದ ಎಲ್ರಿಗೂ ಹಂಚ್ತಾ ಇದ್ರು. ಸೊ ನನಗೆ ಕೊಟ್ಟಿರೋ ಚಾಕ್ಲೇಟ್ ಅದು. ನೋಡ್ತಿದ್ದೀರಲ್ಲ, 2 ಮುದ್ದಾದ ಗೊಂಬೆಗಳಿದ್ವು ಅಲ್ಲಿ. ಸೊ ತುಂಬಾ ಚೆನ್ನಾಗಿತ್ತದು. ಅವ್ರ ಪದ್ಧತಿಗಳೇನೋ ಇದ್ವು. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗೋದು, ಗಂಡು ಹೆಣ್ಣು ಬಂದಲ್ಲಿ ನಿಂತ್ಕೊಳ್ಳೋದು. ಸೊ ಅಷ್ಟರಲ್ಲಿ ನಾವು ಊಟ ಮಾಡಿಬಿಡೋಣ ಅಂತ ಊಟಕ್ಕೆ ಬಂದು ಕುತ್ಕೊಂಡ್ಬಿಟ್ವಿ. ಅದು ಅಲ್ಲದೆ ಅವ್ರು ಬಂದಿದ ತಕ್ಷಣ ಸ್ವಲ್ಪ ಜನ ಅಲ್ಲೇ ಕ್ಯೂನಲ್ಲಿದ್ದರು. ಸೊ ಗೈಸ್, ಇನ್ನು ಎಂಗೇಜ್ಮೆಂಟ್ ಅಂತೂ ಮುಗೀತು. ಸೊ ಅಷ್ಟರಲ್ಲಿ ನಾನು ನಮ್ಮ ದೊಡ್ಡಮ್ಮನ ಮನೆ ಹತ್ರ ಇಳ್ಕೊಂಡ್ಬಿಟ್ಟೆ. ನಮ್ಮ ದೊಡ್ಡಮ್ಮನ ಮನೆ ಎಷ್ಟು ಹತ್ರ ಇದೆ ನಮ್ಮ ಮನೆಗೆ ಅಂತ ಎಲ್ಲ ಇವತ್ತು ತೋರಿಸ್ತೀನಿ ನಿಮಗೆ. ನಾನು ಅಲ್ಲಿಂದ ನಡ್ಕೊಂಡು ಬೇರೆ ಹೋಗ್ತೀನಿ ತೋರ್ಸೋದಕ್ಕೋಸ್ಕರನೇ. ಆ್ಯಂಡ್ ಇನ್ನೊಂದೇನು ಅಂದರೆ ದೊಡ್ಡಮ್ಮನಿಗೇನೋ ಸ್ವಲ್ಪ ವೀಡಿಯೋಸ್ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಮಾತಾಡೋಣ ಅಂತ ಹೋಗಿದ್ದೆ. ಇಲ್ಲಿ ನೋಡಿ ನಮ್ಮ ಮುದ್ದಾದದ್ದು ಪಾಪ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ. ದೊಡ್ಡಮ್ಮನ ಕೋಪ ನಾನು ಹೊರಟ್ಬಿಡ್ತಾ ಇದ್ದೀನಿ ಅಂತ. ಬಿಕಾಸ್ ಅವರೆಲ್ಲ ಇನ್ನೂ ಊಟ ಮಾಡಿರಲಿಲ್ಲ. ಸೊ ಊಟ ಆದಮೇಲೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ ಈ ಕಡೆ. ಸೊ ಇದು ಅವ್ರ ಅಪಾರ್ಟ್ಮೆಂಟ್. ಅಲ್ಲಿ ಡೋರ್ ಕಾಣಿಸ್ತಿದೆಯಲ್ಲ, ಅದು ಒಳಗಡೆ ಹೋಗೋದು. ಇಷ್ಟು ದೊಡ್ಡದಿದೆ ಅಪಾರ್ಟ್ಮೆಂಟ್. ಆಮೇಲಂತೂ ಹಿಮಾನಿ ನನ್ನ ಹಿಂದ್ಗಡೆ ಇದ್ದಾಳೆ, ನೋಡ್ತಿದ್ದೀರಲ್ವ ನೀವು ಕೂಡ. ನಾನು ಈಗ ತಾನೇ ಪ್ರೆಸ್ ಮಾಡಿದ್ದೀನಿ ಲಿಫ್ಟ್ ಬರೋದಕ್ಕೆ. ಸೊ 3rd ಫ್ಲೋರ್ ಅದು ಇರೋದು, ಅವ್ರ ಮನೆ ಇರೋದು 3rd ಫ್ಲೋರ್. ಸೊ ಗ್ರೌಂಡಿಗೆ ಹೊಟ್ಟೋಗಿ ಆಮೇಲೆ ಅಲ್ಲಿಂದ ಹಿಂಗೆ ನಮ್ಮ ಮನೆಗೆ ಹೋಗೋದು ಅಂತ. ಇಟ್ಸ್ ಜಸ್ಟ್ 5 ಮಿನಿಟ್ಸು ಇರಲ್ಲ, 5 ಮಿನಿಟ್ಸ್ ವಾಕ್ ಕೂಡ ಇಲ್ಲ ಅದು. ಸೊ ಅದನ್ನು ತೋರಿಸ್ಬೇಕು ಅಂತಾನೆ, ತುಂಬ ಹತ್ರ ನಮ್ಮ ದೊಡ್ಡಮ್ಮ ಮನೆ. ಬಾಯ್ ಹಿಮಾನಿ, ಬಾಯ್ ಅಮ್ಮ. ಸೊ ಇದು ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಸೊ ಎಷ್ಟು ದೂರ ಇದೆ ಅಂತ. ಸೊ 2 1 ಇನ್ನೇನು ಗ್ರೌಂಡ್ ಕೂಡ ಬಂದ್ಬಿಡುತ್ತೆ. ಸೊ ಗ್ರೌಂಡ್ ಆ್ಯಂಡ್ ಬೇಸ್ಮೆಂಟ್. ಸೊ ಬೇಸ್ಮೆಂಟಿಗೆ ಬಂದ್ಬಿಟ್ವಿ. ಸೊ ಬಂದ್ಬಿಡಿ ಹೊರಗಡೆ ಕೊಟ್ಟೋಗೋಣ. ಸೊ ನೋಡ್ತಿದ್ದೀರಲ್ವ, ಇದು ಅವ್ರ ಅಪಾರ್ಟ್ಮೆಂಟ್. ಸೊ ನಮ್ಮ ಮನೆಯಿಂದ ದೊಡ್ಡಮ್ಮನ ಮನೆ ತುಂಬ ಹತ್ತಿರ. ನೋಡಿ ಹಿಂಗೆ ಈಚೆ ಬರ್ತಿದ್ದೀವಿ.
ಈ ರೋಡ್ ಅಪ್ ಹತ್ತಿದ್ದೆ, ಹತ್ತಿದ ತಕ್ಷಣನೇ ಸ್ವಲ್ಪ ಒಂಚೂರು ಒಂದು 2 ಹೆಜ್ಜೆ ರೈಟ್‌ಗೆ ಹಾಕ್ಬಿಟ್ಟು ಸ್ಟ್ರೈಟ್ ಹೋಗ್ಬೇಕು. ಸೊ ಇಟ್ಸ್ ಲೈಕ್ ಬೀಯಿಂಗ್ ನಿಯರ್ ಓನ್ಲಿ. ನಾನು ನಡ್ಕೊಂಡೆ ಹೋಗ್ತಿದ್ದೀನಿ ಅಂದ್ರೇನೆ ಅರ್ಥ ಮಾಡ್ಕೊಳ್ಳಿ. ನಾವು ಯಾವಾಗಲೂ ನಡಿಯಕ್ಕಾಗದೇ ಇರೋ ಟೈಮಲ್ಲಿ ಸುಮ್ಮನೆ ಅಮ್ಮ ಇರ್ತಾರಲ್ಲ, ಅಮ್ಮ ಅಪ್ಪ ಏನಾದ್ರು ಅಲ್ಲಿಂದ ತಗೊಂಬರ್ಬೇಕು ಅಂದರೆ ಗಾಡಿ ತಗೊಂಡು ಹೋಗು ಅಂತಾರೆ. ಬಟ್ ನಾನು ಮೋಸ್ಟ್ ಆಫ್ ದ ಟೈಮ್ ನಡ್ಕೊಂಡೇ ಬರ್ತೀನಿ. ಆದರೆ ಅವ್ರಿಗೇನಾದ್ರು ಅರ್ಜೆಂಟ್ ಕೆಲಸ ಏನಾದರೂ ಇದ್ರೆ ತಗೊಂಬರೋದು ಆ ಥರ ಏನಾದರೂ ಇದ್ರೆ ಆ ಟೈಮಲ್ಲಿ ಗಾಡಿ ತಗೊಂಬಂದ್ಬಿಡ್ತೀನಿ. ಹಲಸಲೆ ಹಣ್ಣಿತ್ತು ಗೈಸ್ ಅಲ್ಲಿ, ನೋಡ್ತಿದ್ದೀರಾ ಅಲ್ವಾ? ಇನ್ನ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನೀವೇ ಹಲಸಲೆ ಹಣ್ಣು. ಇಲ್ಲಿ ನಮ್ಮ ಅಕ್ಕ ಬಂದ್ಬಿಟ್ಟು ಫುಲ್ಲು ರೇಗಿಸ್ತಿದ್ದಾರೆ ಗೈಸ್. ನಾನು ಕ್ಯಾಮ್ರಾ ಹಿಡ್ಕೊಂಡು ನಡ್ಕೊಂಡ್ ಬರ್ತಿದ್ದೆ ಅಲ್ವಾ, ಸೊ ಅವ್ರಿಗೆ ಗೊತ್ತಿಲ್ಲ ವ್ಲಾಗ್ ಮಾಡ್ತಿದ್ದೀನಿ ಅಂತ. ಸೊ ಅವರು ಮೊಬೈಲ್ ತೆಗ್ದ್ಬಿಟ್ಟು ಫುಲ್ ವ್ಲಾಗ್ ಮಾಡೋ ಥರ ಹೋಗ್ತಿದ್ದಾರೆ. ಇನ್ನೇನು ಅಪ್ಪು ಬಂದ್ಬಿಟ್ವಿ ಅಲ್ಲ, ಸೊ ಅಲ್ಲಿ ಹೋಗ್ತಿದಾರಲ್ಲ ಲೆಫ್ಟ್, ಸೊ ಅಲ್ಲೇ ಮನೆ ಇರೋದು. ಆ ರೋಡ್ ಸ್ವಲ್ಪ ಮುಂದೆನೆ. ಸೊ ನೋಡ್ತಿದ್ದೀರಲ್ಲ, ಅಲ್ಲಿಂದ ಇಲ್ಲಿಗಷ್ಟೆ, ತುಂಬ ಹತ್ರನೇ ಮನೆ. ನೋಡ್ತಿದ್ದೀರಾ ಅಲ್ವಾ ಗೈಸ್, ಇದು ನಮ್ಮ ರೆಸಿಡೆನ್ಷಿಯಲ್ ಲೇಔಟ್. ಸೊ ಈ ಲೇಔಟ್ ನೋಡ್ತಿದ್ದೀರಲ್ಲ, ನಮಗೆ ಹೆಂಗೆ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಇರುತ್ತೋ, ನಮ್ಮದು ಇದು ಬಂದ್ಬಿಟ್ಟು ಹಿಲ್ ವ್ಯೂ ಗಾರ್ಡನ್. ಒಳ್ಳೆ ನಮ್ಮದು ಗಾರ್ಡನ್ ಲೇಔಟ್ ಥರ ಇರುತ್ತೆ ನೋಡೋದಕ್ಕೂ. ಎಲ್ಲಿ ನೋಡಿದ್ರು ಗಿಡಗಳು. ನಾವು ಬಂದಾಗ ಈ ಗಿಡಗಳೆಲ್ಲ ಇರಲಿಲ್ಲ. ಇದನ್ನೆಲ್ಲ ಅಪ್ಪ ಮತ್ತು ಪಕ್ಕದ ಮನೆಯವರು ಅವರು ಇವರು ಇಟ್ವಿ ಗಿಡಗಳನ್ನ ಬೆಳೆಯೋದಕ್ಕೆ. ಸೊ ಅದು ದೊಡ್ಡ ನಮ್ಮ ಕಣ್ಮುಂದೆನೇ ಬೆಳೆದು ದೊಡ್ಡ ಮರಗಳಾಗಿದ್ದು ನಮ್ಗೆ ತುಂಬ ಸಂತೋಷ. ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಾವ ಇಬ್ಬರು ಮನೇಲಲ್ಲೇ ಇದ್ರು. ಸೊ ಅಲ್ಲಿ ಯಾರೋ ಕುಡ್ದ್ಬಿಟ್ಟಿದ್ರೆ ನಮ್ಮ ಅಕ್ಕ ಹೇಳ್ತಿದ್ದಾರೆ, ಅವನ್ನ ತೆಗೆದ್ಬಿಟ್ಟು ಒಂದು ಹಾಡು ಹಾಕು ಅಂತ. ಇಲ್ಲಿ ಬನ್ನಿ ಸ್ಕ್ರ್ಯಾಪ್ ಇದೆ ಅಂತ ನಮ್ಮ ಅಕ್ಕ ಕರೀತಾ ಇದ್ರು ನಮ್ಮನ್ನ. ಸೊ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ ಬಂದೆ. ಸೊ ನೋಡ್ತಿದ್ದೀರಾ ಅಲ್ವಾ ಗೈಸ್, ಎಲ್ಲ ಬರೀ ಸ್ಕ್ರ್ಯಾಪ್ ಐಟಮ್ಸ್ ಇದೆ. ಇದು ಬಂದ್ಬಿಟ್ಟು ಮುಂಚೆ ಒಂದು ಶಾಪ್ ತರ ಆಗಿತ್ತು. ನಮ್ಮ ಅಕ್ಕ ಅವರ ಅಪ್ಪಂದು ಇದು. ಅದೇ ಗೈಸ್, ಅಕ್ಕ ಅಂತಿದ್ದೀನಲ್ಲ, ಅವ್ರು ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮನ ಮಗಳು. ಸೊ ದೊಡ್ಡಪ್ಪಂದು ಇದು ಸೈಟು ಮತ್ತೆ ಈ ಶಾಪ್ ಎಲ್ಲ ರೆಂಟ್ ಕೊಟ್ಟಿದ್ರು. ಅವ್ರು ರೆಂಟ್ಗೆ ಇದ್ದವ್ರು ಖಾಲಿ ಮಾಡಿದ್ದಾರೆ, ನೋಡ್ತಿದ್ರಲ್ವಾ.